ಹಾಯ್ ಕೀರ್ತನ, ಇವತ್ತೇನು ನಡೆಸ್ತಾ ಇದ್ದೀರಾ ಚಿಕನಲ್ಲಿ ಹೊಸ ಪ್ರಯೋಗಗಳು? ಇವತ್ತು ಚಿಕನ್ ಪಾಪ್ಕಾರ್ನ್ ಮಾಡೋಣ. ಓಕೆ, ರೆಸಿಪಿ ಹೇಳ್ಬೋದಾ? ಹೇಳ್ತೀನಿ. ಅದಕ್ಕೆ ಮುಂಚೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಿಕನ್ನ ಈ ರೀತಿ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿಕೊಂಡು ನೀಟಾಗಿ ಕ್ಲೀನ್ ಮಾಡಿ ಎತ್ತಿಕೊಬೇಕು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಅರ್ಧ ಸ್ಪೂನಷ್ಟು, ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಾದ್ರೆ ನಿಮಗೆ ಜಾಸ್ತಿ ಹಾಕೊಬೋದು, ಸ್ವಲ್ಪ ಗರಂ ಮಸಾಲ, ಆ್ಯಂಡ್ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೊಂದೇನು ಅವಶ್ಯಕತೆ ಇಲ್ಲ, ಸ್ವಲ್ಪ ಹಾಕೊಳ್ಳಿ ನೋಡ್ಕೊಂಡು. ಲವಣವು ಸರಿ ಇದೆಯೇ? ಏನೋ ಕೆಟ್ಟ ಮಾತಾಡ್ತಾನೆ. ಉಪ್ಪು ಸರಿಯಾಗಿದೆಯೇ ಎಂದೆ. ಸ್ವಲ್ಪ ಕಸೂರಿ ಮೆಥಿ, ಸೊ ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟಿಗೆ ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಚಿಕನ್ ನೀಟಾಗಿ ಮಸಾಲೆನೆಲ್ಲ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಸೊ ಆವಾಗ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಫ್ರೆಂಡ್ಸ್, ಆ್ಯಂಡ್ ಇದು ಮಸಾಲೆ ಎಲ್ಲ ಹೀರ್ಕೊಂಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ನೆಕ್ಸ್ಟು ಒಂದು ಬೌಲ್ಗೆ ಸ್ವಲ್ಪ ಮೈದಾ ತೊಗೊಬೇಕು ಆ್ಯಂಡ್ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು, ಮಿಕ್ಸ್ ಮಾಡಿಕೊಂಡು. ಈ ರೀತಿ ಮಾಡೋದ್ರಿಂದ ಚಿಕನ್ ಪಾಪ್ಕಾರ್ನ್ ಮೇಲ್ಗಡೆ ಲೇಯರ್ ಏನಿರುತ್ತಲ್ಲ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಿಮ್ಮ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳು ಇದ್ದರು ಅಂದರೆ ಈ ಒಂದು ರೆಸಿಪಿನ ಮಾಡಿಕೊಡಿ, ಖಂಡಿತವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟು ಇನ್ನೊಂದು ಬೌಲಲ್ಲಿ ಒಂದು 4-5 ಸ್ಪೂನ್ ಮೈದಾ ಹಾಕ್ಕೊಬೇಕು ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್. ಸೊ ಈ ಪೆಪ್ಪರ್ ಪೌಡರ್ ಆ್ಯಡ್ ಆದಮೇಲೆ ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಎಲ್ಲ ಪೆಪ್ಪರು, ಸಾಲ್ಟ್ ಎಲ್ಲ ಆ್ಯಂಡ್ ಮೈದಾ ಎಲ್ಲ ಮಿಕ್ಸ್ ಆಗಬೇಕು. ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಬ್ರೆಡ್ ಕ್ರಮ್ಸ್ನ ಈ ರೀತಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ರೆಡಿ ಮಾಡಿಕೊಳ್ಳಿ. ನೆಕ್ಸ್ಟು ಈ ರೀತಿ ನಾವು ರೆಡಿ ಮಾಡ್ಕೊಂಡಿದ್ದಂಥ ಪೇಸ್ಟು, ಡಸ್ಟೆಡ್ ಫ್ಲೋರು ಮತ್ತು ಬ್ರೆಡ್ ಕ್ರಮ್ಸ್ನೆಲ್ಲ ತೊಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ರೆಸ್ಟ್ ಮಾಡಿದ್ದಂಥ ಈ ಚಿಕನ್ ಮ್ಯಾರಿನೇಟ್ ಮಾಡಿ ಏನು ರೆಸ್ಟ್ ಮಾಡಿದ್ದೆ ಅಲ್ಲ ಅದನ್ನು ಈ ರೀತಿ ಆ ಪೇಸ್ಟಲ್ಲಿ ಡಿಪ್ ಮಾಡಿ ನೆಕ್ಸ್ಟು ಈ ರೀತಿ ಫ್ಲೋರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ನೀಟಾಗಿ ಲೇಯರ್ಸ್ ಬರುತ್ತೆ. ಚಿಕನ್ ಪಾಪ್ಕಾರ್ನ್ ಮೇಲೆ ಏನು ಲೇಯರ್ ಇರುತ್ತಲ್ಲ ಆ ರೀತಿ ಲೇಯರ್ಸ್ ಬರುತ್ತೆ. ಸೊ ಮಕ್ಕಳಿಗೆ ಇದನ್ನು ನಾವು ಆರೋಗ್ಯಕರವಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು. ನಾನಿಲ್ಲಿ 2 ಥರ ಚಿಕನ್ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ. ಒಂದು ಬಂದು ಡಸ್ಟೆಡ್ ಫ್ಲೋರ್ದು, ನೆಕ್ಸ್ಟು ಬಂದು ಬ್ರೆಡ್ ಕ್ರಮ್ಸ್ದು. ಸೊ ಇದನ್ನು ಹೀಗೆ ನೀಟಾಗಿ ಮತ್ತೆ ಸೇಮ್ ಪ್ರೊಸೀಜರ್ ಟ್ವೈಸ್ ಮಾಡಬೇಕಾಗುತ್ತೆ. ಬ್ರೆಡ್ ಕ್ರಮ್ಸ್ಗೆ ನೀಟಾಗಿ ಬ್ರೆಡ್ ಕ್ರಮ್ಸ್ನ ಈ ರೀತಿ ಪುಷ್ ಮಾಡಿ ಅದಕ್ಕೆ ಚಿಕನ್ಗೆ ಇಡಬೇಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಬನ್ನಿ ಉಂಬುಕೊಪ್ಪ ಆಚಿ ಮನಿ ಮದಿ ಊಟ, ಈಚಿ ಮನಿ ಸಾಮಾನ್ ಎದ್ರ ಮನಿ ಬೈಕಿ ಊಟ, ಹಿಂದಿನ ಮನಿ ಆಟೋದೂಟ. ಬನ್ನಿ ಉಂಬುಕೊಪ್ಪ, ಬನ್ನಿ ಉಂಬುಕೊಪ್ಪ. ಹೇಳ್ಕಿ ಕೊಡ್ಲಿಲ್ಲ ಅನ್ಕಂಡ್ ನೀನು ಹಿಂದ್ ಕಾಣ್ಬೇಡ. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಈ ರೆಸಿಪಿನ ತುಂಬಾ ಇಷ್ಟಪಟ್ಟು ತಿಂದರು. ಹೊರಗಡೆ ತಿಂದು ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ಮನೇಲಿ ಏನಿದೆ ಅದನ್ನು ಹಾಕಿ ಈ ರೀತಿ ಅಚ್ಚುಕಟ್ಟಾಗಿ ಮಾಡಿಕೊಂಡು ತಿನ್ನೋದು ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಆ್ಯಂಡ್ ಇದನ್ನು ನೀವು ಸಾಸ್ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು. So good. Thank you so much for watching.